ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬಿಜೆಪಿ ನಿಯೋಗಗಳು ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಆರ್ ಅಶೋಕ್, ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಭೇಟಿಯನ್ನ ಕೊಡ್ತಾರೆ. ಪ್ರವಾಹ ಪೀಡಿತ ಪ್ರದೇಶಗಳು ಏನಿದ್ದಾವೆ ಅಲ್ಲಿಗೂ ಕೂಡ ಬಿಜೆಪಿ ನಿಯೋಗ ಕೂಡ ಹೋಗುತ್ತೆ. ಆರ್ ಅಶೋಕ್ ಆಗಿರಬಹುದು, ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ತಂಡ ಇದೆ. ಆ ತಂಡದವರೆಲ್ಲರೂ ಕೂಡ ಹೋಗಿ ಭೇಟಿಯನ್ನ ಕೊಡ್ತಾರೆ. ರಾಯಚೂರು, ಯಾದಗಿರಿ, ಕಲಬುರಗಿ ಅಲ್ಲೆಲ್ಲ ಭಾರಿ ಮಳೆ ಆಗ್ತಾ ಇದೆ, ಭಾರಿ ಅವಾಂತರಗಳಾಗಿದೆ. 4 ಜಿಲ್ಲೆಗಳಲ್ಲಿ ಬಿವೈ ವಿಜಯೇಂದ್ರ ಭೇಟಿ ಕೊಡ್ತಾರೆ. ಬೆಳಗಾವಿ, ಬಾಗಲಕೋಟೆ, ಚಿಕ್ಕೋಡಿ, ವಿಜಯಪುರ 4 ಜಿಲ್ಲೆಗಳಲ್ಲಿ ಅಶೋಕ್ ತಂಡದಿಂದ ಮಳೆ ಹಾನಿಯನ್ನ ವೀಕ್ಷಣೆ ಮಾಡಲಾಗುತ್ತೆ. ಶಾಸಕರು, ಸಂಸದರು, ಎಂಎಲ್ಸಿಗಳ ನೇತೃತ್ವದಲ್ಲಿ ತಂಡ ಭೇಟಿ ಕೊಡುತ್ತೆ. ಬಿಜೆಪಿ ನಿಯೋಗ ಭೇಟಿ ಕೊಡುತ್ತೆ. ಅತಿವೃಷ್ಟಿ, ಮಳೆ ಹಾನಿ ಬಗ್ಗೆ ಬಿಜೆಪಿ ನಿಯೋಗ ಪರಿಶೀಲನೆ ಕೂಡ ಮಾಡುತ್ತೆ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬಿಜೆಪಿ ನಿಯೋಗಗಳು ಭೇಟಿಯನ್ನ ಕೊಡುತ್ತೆ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅವಲೋಕನವನ್ನ ಮಾಡ್ತಾರೆ. ಅತಿವೃಷ್ಟಿ, ಮಳೆ ಹಾನಿಯ ಬಗ್ಗೆ ಕೆಲವೊಂದಿಷ್ಟು ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ತಿಳ್ಕೊಳ್ತಾರೆ. ಪ್ರವಾಹ ಪೀಡಿತ ಎಲ್ಲ ಪ್ರದೇಶಗಳು ಅಂತಂದ್ರೆ ಏನೀಗ ಬಾಗಲಕೋಟೆ ಆಗಿರಬಹುದು, ಇನ್ನು ಕೆಲವೊಂದಿಷ್ಟು ಕಡೆ ಇದೆ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್ ಇಲ್ಲೆಲ್ಲ ಕೂಡ ವಿಸಿಟ್ ಮಾಡ್ತಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಅದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ, ಅಲ್ಲಿ ಏನೆಲ್ಲ ಅವಾಂತರಗಳಾಗಿದೆ, ಅಲ್ಲಿ ಬೆಳೆದಂತಹ ಬೆಳೆಗಳು ಏನಾಗಿದ್ದಾವೆ ಅದೆಲ್ಲದರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ವಿಸಿಟ್ ಮಾಡಿ ಅಲ್ಲಿ ರೈತರನ್ನ ಮಾತನಾಡಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಇದರ ಜೊತೆಗೆ 4 ಜಿಲ್ಲೆಗಳಿಗೆ ಅಶೋಕ್ ತಂಡದಿಂದ ಭೇಟಿ ಮಾಡ್ತಾರೆ. ಶಾಸಕರಾಗಿರಬಹುದು, ಸಂಸದರಾಗಿರಬಹುದು, ಎಂಎಲ್ಸಿಗಳು ನೇತೃತ್ವದಲ್ಲಿ ಈ ತಂಡ ಇದೆ. ಎಲ್ಲರೂ ಕೂಡ ಹೋಗಿ ಅವರವರಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ವೀಕ್ಷಣೆಯನ್ನ ಮಾಡ್ತಾರೆ. ಹಾಗೆ ಸರ್ಕಾರ ಅವರ ಕಷ್ಟಕ್ಕೆ ಯಾವ ರೀತಿ ಸ್ಪಂದನೆಯನ್ನ ಮಾಡ್ತಾ ಇದೆ ಅದರ ಬಗ್ಗೆಯೂ ಕೂಡ ಕೇಳಿ ತಿಳ್ಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಒಂದು ಕಡೆ ನಾಳೆ ಕಲಬುರಗಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾರೆ, ಏನು ಮಳೆ ಹಾನಿ ಆಗಿರುವಂತಹ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಿಯೋಗ ಕೂಡ 4 ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಬೆಳಗಾವಿ, ಬಾಗಲಕೋಟೆ, ಚಿಕ್ಕೋಡಿ, ವಿಜಯಪುರ ಎಲ್ಲ ಕೂಡ ಭಾರೀ ಮಳೆ ಆಗ್ತಾ ಇದೆ. ಈ ಭಾರೀ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗ್ಬಿಟ್ಟಿದ್ದಾವೆ. ಹಾಗಾಗಿ ಭೇಟಿ ಕೊಡಲೇಬೇಕು. ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತಲ್ಲ. ಯಾಕೆಂದ್ರೆ ರೈತರು ಬೆಳೆದಂತಹ ಬೆಳೆ ಒಂದ್ ಕಡೆ ನಾಶ ಆಗಿದೆ. ಯಾಕೆಂದ್ರೆ ಸಾಲ ಸೋಲ ಮಾಡಿ ರೈತರು ಬೆಳೆಯನ್ನ ಬೆಳೆದಿರ್ತಾರೆ. ಅದಕ್ಕೀಗ ಸರ್ಕಾರ ಪರಿಹಾರವನ್ನ ಕೊಡಲೇಬೇಕಾಗುತ್ತೆ. ಈ ರೀತಿಯಾಗಿ ಅತಿವೃಷ್ಟಿ ಆಗಿರಬಹುದು, ಅನಾವೃಷ್ಟಿ ಈ ರೀತಿ ಏನಾದರೂ ಆದಾಗ ಸರ್ಕಾರ ತನ್ನ ನಿಧಿಯಿಂದ ಹಣವನ್ನು ತೆಗೆದುಕೊಡ್ಬೇಕಾಗುತ್ತೆ. ಹಾಗಾಗಿ ಪರಿಹಾರ ಘೋಷಣೆ ಮಾಡ್ಲಿಕ್ಕೆ ಏನಾದ್ರು ಭರವಸೆ ಕೊಟ್ಟಿದ್ದಾರಾ ಅಥವಾ ಅಧಿಕಾರಿಗಳಲ್ಲಿ ಬಂದಿದ್ದಾರಾ ಅದೆಲ್ಲದರ ಬಗ್ಗೆಯೂ ಕೂಡ ಈ ಬಿಜೆಪಿ ನಿಯೋಗ ತಂಡ ಏನ್ ಭೇಟಿ ಕೊಡ್ತಾ ಇದೆ ಅಲ್ಲಿ ಮಾತುಕತೆಯನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ.